ಹಾಯ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಹಿಂದಿನ ಲಾಗಲ್ಲೇ ಹೇಳಿದ್ದೆ ನಾನು ನೆಕ್ಸ್ಟು ಕವಲೇದುರ್ಗಕ್ಕೆ ಹೋಗ್ತಾ ಇದ್ದೀನಿ, ಅದ್ರ ಬಗ್ಗೆ ಲಾಗ್ ಮಾಡಿ ಹೇಳ್ತೀನಿ ಅಂತ. ತುಂಬ ಜನ ಕವಲೇದುರ್ಗ ಅದ್ರ ಬಗ್ಗೆ ಕೇಳಿರ್ತೀರಾ, ಕೆಲವ್ರು ನೋಡು ಇರ್ಬೋದು, ಇನ್ನು ಕೆಲವ್ರು ನೋಡಬೇಕು ಅಂತಲೂ ಅಂದ್ಕೊಂಡಿರ್ಬೋದು. ಸೊ ಈ ಜಾಗದ ಸ್ಪೆಷಾಲಿಟಿ ಏನು, ಈ ಜಾಗ ಏನು ಹೇಳುತ್ತೆ, ಅಲ್ಲಿ ಹೋದರೆ ಯಾವ ಥರದ್ದು ವಾತಾವರಣ ಇದೆ, ಎಷ್ಟು ದೂರ ಆಗುತ್ತೆ, ಇದೆಲ್ಲನೂ ಕೂಡ ನಾನು ನಿಮಗೀಗ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಬಟ್ ನೀವು ಇಲ್ಲಿವರೆಗೂ ನೀತಿ ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಬೇಕು, ಮತ್ತು ಲೈಕ್ ಕೂಡ ಮಾಡಬೇಕು. ಹಾಗೆಯೇ ಏನಾದರೂ ಕಮೆಂಟ್ ಇದ್ದರೆ ಕಮೆಂಟ್ ಕೂಡ ಮಾಡ್ಬೋದು. ಯಾವ ಥರದ್ದು ವಿಡಿಯೋ ಮಾಡಬೇಕು ಅನ್ನೋದೇನಾದರೂ ನಿಮಗೆ ಆಸೆ ಇದ್ದರೆ ಆರ್ ಇಂಟ್ರೆಸ್ಟ್ ಇದ್ದರೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ. ಫಾರ್ ಶೋರ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆನೇ ವಿಡಿಯೋ ಮಾಡ್ತೀನಿ, ಮಾಹಿತಿ ಕೊಡ್ತೀನಿ. ಫೈನ್. ನಾನು ಹೋಗಿದ್ದು ಕವಲೇದುರ್ಗಕ್ಕೆ. ಇದು ತೀರ್ಥಹಳ್ಳಿ, ಶಿವಮೊಗ್ಗ ಈ ಭಾಗದಲ್ಲಿ ಬರುತ್ತೆ. ಇದೊಂದು ಐತಿಹಾಸಿಕ ಕ್ಷೇತ್ರನೂ ಹೌದು, ಅದ್ರ ಜೊತೆಗೆ ಒಂದು ಪೌರಾಣಿಕ ಹಿನ್ನೆಲೆ ಕೂಡ ಇದೆ, ಅದ್ರ ಜೊತೆಗೆ ಪ್ರಕೃತಿಯ ಸೌಂದರ್ಯ ಕೂಡ ಇದೆ. ಹಾಗಾಗಿ ನೀವು ಮೂರೂ ಥರದ ಪ್ಲೇಸನ್ನು ಇಷ್ಟಪಡೋರು ಇಲ್ಲಿಗೆ ಹೋದರೆ ನಿಜವಾಗ್ಲೂ ಖುಷಿ ಆಗುತ್ತೆ. ನಾನು ಹೋಗಿದ್ದು ಬೇರೆ ಮಳೆಗಾಲದಲ್ಲಿ, ಮಳೆ ಬರುವಂಥ ಟೈಮಲ್ಲೇ, ಸೊ ಈ ಮಾನ್ಸೂನಲ್ಲೇ. ಹಾಗಾಗಿ ವೆದರು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅಲ್ಲಿ ನೋಡೋದಕ್ಕೂ ಹಾಗೆಯೇ ಹೋಗೋದಕ್ಕೂ ಚೆನ್ನಾಗಿತ್ತು. ಹಾಗಿದ್ರೆ ಈ ಕವಲೇದುರ್ಗ ಎಷ್ಟು ದೂರ ಆಗುತ್ತೆ, ಎಲ್ಲಿಂದ ನಾನು ಹೋಗಿದ್ದು ಅಂತಂದರೆ, ನಾನು ಹೋಗಿದ್ದು ಮಂಡಗದ್ದೆಯಿಂದ. ಮಗನ ಬರ್ತಡೇ ಮಂಡಗದ್ದೆಯಲ್ಲಿ ಮಾಡಿದ್ದು. ಸೊ ಅಲ್ಲಿಂದ ನಾನು ಕವಲೇದುರ್ಗಕ್ಕೆ ಹೊರದೆ. ಎಕ್ಸಾಕ್ಟಾಗಿ ನಿಮಗೆ ಒಂದು ಶಿವಮೊಗ್ಗದಿಂದ ಈ ಕವಲೇದುರ್ಗಕ್ಕೆ 80 ಕಿಲೋಮೀಟ್ರ್ ಆಗುತ್ತೆ. ಈ ತೀರ್ಥಹಳ್ಳಿಯಿಂದ ಇಲ್ಲಿಗೆ ಅಬ್ಬಬ್ಬ ಅಂತ ಅಂದರೆ ಒಂದು 18 ಕಿಲೋಮೀಟ್ರ್ ಆಗ್ಬೋದು. ಚಿಕ್ಕಮಗಳೂರಿಂದ ನೀವು ಕವಲೇದುರ್ಗಕ್ಕೆ ಹೋಗ್ತೀರಾ ಅಂತಂದರೆ ಒಂದು ಸ್ವಲ್ಪ ದೂರ ಆಗುತ್ತೆ, 130-140 ಕಿಲೋಮೀಟರ್ಸ್ ಆಗ್ಬೋದು. ಸೊ ಹಾಗಿದ್ರೆ ಇದ್ರದ್ದು ಹಿನ್ನೆಲೆ ಏನು, ಯಾಕೆ ಇಲ್ಲಿಗೆ ಹೋದೆ ಅನ್ನೋದಾದರೆ, ನಾನು ತುಂಬ ದಿನದಿಂದ ವೇಣು ಹತ್ರ ಕೇಳ್ತಾನೆ ಇದೆ, ನಂಗೆ ಕವಲೇದುರ್ಗ ಕರ್ಕೊಂಡು ಹೋಗು ಅಂತ. ಈವನ್ ಅವನು ಕೂಡ ಒಂದಷ್ಟು ವೀಡಿಯೋಸು ಫೋಟೋಸ್ ನೋಡಿದ್ನಂತೆ, ಚೆನ್ನಾಗಿದೆ, ಹೋಗೋಣ ನೆಕ್ಸ್ಟ್ ಅಂತ ಹೇಳಿದ. ನಿಮ್ಗೇನಾದರೂ ಟ್ರಕ್ಕಿಂಗ್ ಮಾಡಬೇಕು ಅಂತ ಆಸೆ ಇದ್ದರೆ ನೀವು ಕವಲೇದುರ್ಗಕ್ಕೆ ಹೋಗಿ. ನಾವು ಹೋಗಿದ್ದು ವೀಕೆಂಡೇ ಆಗಿತ್ತು, ಹಾಗಾಗಿ ಸ್ವಲ್ಪ ಜನ ಜಾಸ್ತಿ ಇದ್ದರು, ತುಂಬ ವೆಹಿಕಲ್ಸ್ ಇತ್ತು. ಮೊದಲು ನಾನು ಹೋದಾಗ ಅಥವಾ ಮೊದಲು ನಾನು ಕೇಳಿದಾಗ ಈ ಹಿಂದೆ ಹೋಗಿದ್ದೆ, ಬಟ್ ಒಳಗಡೆ ಹೋಗೋಕ್ಕಾಗಿರಲಿಲ್ಲ, ಟೈಮ್ ಆಗಿತ್ತು ಅಂತ ವಾಪಸ್ ಕಳಿಸಿದ್ರು. ನೀವು ಒಂದು 4 ಗಂಟೆ ಒಳಗೆ ಹೋದರೆ ಮಾತ್ರ ನೀವು ಕವಲೇದುರ್ಗದ ಒಳಗಡೆ ಹೋಗ್ಬೋದು. 4 ಗಂಟೆ ಮೇಲಾದರೆ ನಿಮಗೆ ಹೋಗೋಕ್ಕೆ ಬಿಡಲ್ಲ, ಯಾಕಂದರೆ ಕಾಡು ಪ್ರಾಣಿಗಳು ಬರ್ತಾ ಇರುತ್ತೆ, ಓಡಾಡ್ತಾ ಇರುತ್ತೆ ಅಂತ ಅಲ್ಲಿ ನಿಮಗೆ ಅಲೋನೇ ಮಾಡಲ್ಲ. ಹಾಗಾಗಿ ನೀವೇನಾದರೂ ಹೋಗೋದಿದ್ರೆ ಸ್ವಲ್ಪ ಬೇಗ ಹೋಗಿ. ನಾನು ಈ ಸಲ ವೀಕೆಂಡಲ್ಲಿ ಹೋಗಿದ್ದರಿಂದ ತುಂಬ ಜನ ಇದ್ದರು. ಮೊದಲೆಲ್ಲ ಇಷ್ಟು ಜನ ಇರ್ತಿರ್ಲಿಲ್ಲ, ಗೊತ್ತಿಲ್ಲ. ಈಗ ತುಂಬ ಫೇಮಸ್ ಆಗಿದೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬು ಅಂತ ಬಂದಮೇಲೆ ಎಲ್ಲರೂ ಇಲ್ಲಿಗೆ ಬರ್ತಾರೆ ಅಂತ ಅನಿಸುತ್ತೆ. ನೋಡಿ, ಅಲ್ಲಿಗೆ ಹೋಗೋ ದಾರಿ ಯಾವ ಥರ ಇದೆ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ತೋಟ ಮತ್ತು ಗದ್ದೆ ಇದೆ, ಇದರಲ್ಲಿ ನೀವು ನಡ್ಕೊಂಡೇ ಹೋಗಬೇಕು. ಸುಮಾರು ಒಂದು 3 ಕಿಲೋಮೀಟ್ರ್ ನಡಿಬೇಕು. 3 ಕಿಲೋಮೀಟ್ರ್ ನಡೆದ್ರೆ ನಿಮಗೊಂದು ವಾವ್ ಅನಿಸೋ ಪ್ಲೇಸ್ ಸಿಗುತ್ತೆ. ಅಲ್ಲಿಂದ ನೀವು ಮೇಲ್ಗಡೆಯಿಂದ ನಿಂತ್ಕೊಂಡು ನೋಡಿದ್ರೆ ಏನೇನು ಕಾಣಿಸುತ್ತೆ, ಎಷ್ಟು ಚೆಂದ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಇನ್ ಡೀಟೇಲ್ಡಾಗಿ ಹೇಳ್ತೀನಿ. ನಾನು, ಮಗ ಮಹರ್ಷಿ, ಮತ್ತು ನನ್ನ ಹಸ್ಬೆಂಡ್ ವೇಣು, ಹಾಗೆ ನಮ್ಮ ಪಪ್ಪ, ಅದ್ರ ಜೊತೆಗೆ ನಮ್ಮ ಫ್ರೆಂಡ್ಸ್ದು ಮಗಳು ಒಬ್ಬಳು ಇದ್ದರು, ತನ್ಮಯ್ ಅಂತ. ಇಷ್ಟು ಜನ ಮಾತ್ರ ಮೇಲೆ ಹೋಗಿದ್ದು. ನಾವು ಕವಲೇದುರ್ಗಕ್ಕೆ ಹೋಗಿ ತುಂಬ ಜನ, ಬಟ್ ನಾವು ನಡಿಬೇಕು, ಮತ್ತು ಚಿಕ್ಕ ಪಾಪು ಬೇರೆ ಇತ್ತು, ಹಾಗಾಗಿ ಅವ್ರು ಬರಲಿಲ್ಲ. ಮತ್ತು ನಮ್ಮಮ್ಮನೂ ಇಲ್ಲ, ನಾ ಬರಲ್ಲ, ನೀವು ಹೋಗಿ, ನಂಗೆ ಕಾಲು ನೋವುತ್ತೆ ಅಂದಿದ್ದರಿಂದ ನಾವು ಇಷ್ಟೇ ಜನ ಹೋಗಿದ್ದು. ಆದರೆ ಎಷ್ಟು ಎಂಜಾಯ್ ಮಾಡ್ಕೊಂಡು ಹೋದ್ವಿ ಅಂತಂದರೆ, ಹತ್ತಕ್ಕೆ ಕಷ್ಟ ಅಂತ ಅನ್ನಿಸ್ಲೇ ಇಲ್ಲ. ನಡ್ಕೊಂಡು ಮಾತಾಡಿಕೊಂಡು, ಮತ್ತು ಮಳೆ ಬೇರೆ ಬರ್ತಾ ಇತ್ತಲ್ಲ, ವೆದರು ಚೆನ್ನಾಗಿತ್ತಲ್ಲ, ಹಾಗಾಗಿ ನಮಗೇನು ಬಿಸಿಲು ಧಗೆ ಈ ಥರ ಏನೂ ಅನ್ನಿಸ್ಲೇ ಇಲ್ಲ. ಹಾಗಾಗಿ ಎಲ್ಲ ಒಂದೊಂದು ರೈನ್ ಕೋಟ್ ತೊಗೊಂಡಿದ್ವಿ ಆಲ್ರೆಡಿ, ಅದನ್ನು ಹಾಕ್ಕೊಂಡು ಹೋದ್ವಿ. ನನ್ನ ಮಗ ಅಂತೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ದ. ನಾನು ಹೇಳ್ತಿದ್ದೀನಲ್ಲ ನಿಮಗೆ, ಒಂದು 3 ಕಿಲೋಮೀಟ್ರ್ ನಡಿಬೇಕು ಅಂತ, 3 ಕಿಲೋಮೀಟ್ರೂ ಅವನ್ನ ನಾವು ಎತ್ಕೊಂಡೇ ಇಲ್ಲ. ಅವ್ನು ಎತ್ಕೊಳ್ಳಿ ಅಂತ ನಮಗೆ ಹೇಳಲೂ ಇಲ್ಲ. ಅವನು ಆರಾಮಾಗಿ ನಡ್ಕೊಂಡು ಎಂಜಾಯ್ ಮಾಡಿಕೊಂಡು ಹಾಗೆ ಹೀಗೆ ಅಂದ್ಕೊಂಡು ನಡ್ಕೊಂಡೇ ಬಂದುಬಿಟ್ಟ. ಒಂದೊಂದು ಕಡೆಯಲ್ಲಿ ನನಗೆ ಒಂದು ಸ್ವಲ್ಪ ಕಷ್ಟ ಆಗ್ತಿತ್ತು, ಅಯ್ಯೋ ಇನ್ನೂ ಎಷ್ಟಪ್ಪ ಹತ್ತಬೇಕು ಅಂತ. ಬಟ್ ಅವ್ನು ಮಾತ್ರ, ನನಗೆ ಕಾಲು ನೋವ್ತಿದೆ, ನನ್ನ ಎತ್ಕೊಳ್ಳಿ. ಯೂಶ್ವಲಿ ನಾವು ಮಕ್ಕಳಾಗಿದ್ದಾಗ್ಲೂ ಒಂದು ಸ್ವಲ್ಪ ನಡೆದ್ರು ಅಪ್ಪ ಅಮ್ಮಂಗೆ ಕ್ವಾಟ್ಲೆ ಕೊಡ್ತಿದ್ವಿ, ಅಯ್ಯೋ ಎತ್ಕೊಳ್ಳಿ ಅಂತ. ಇವನು ಮಾತ್ರ ಹಂಗೆ ಹೇಳಲೇ ಇಲ್ಲ. ನಂಗೆ ಅದು ನಿಜವಾಗ್ಲೂ ಆಶ್ಚರ್ಯ. ಎಲ್ಲೂ ಕುತ್ಕೊಂಡ್ಲೂ ಇಲ್ಲ ಅವನು, ಸುಸ್ತಾಯಿತು ಅಂತ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದ. ಸೊ ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಥರ ಇಡೀ ದಾರಿ ಇರೋದು, ಕಂಪ್ಲೀಟಾಗಿ ಆ 3 ಕಿಲೋಮೀಟ್ರ್ ಕೂಡ ಇದೇ ಇರೋದು. ಅಪ್ಪು ಅಂದರೆ ಹತ್ಕೊಂಡು ಹೋಗಬೇಕು, ಇದೊಂದು ಕೋಟೆ ಥರ, ಹಾಗೆಯೇ ಇದನ್ನು ಹತ್ಕೊಂಡು ಹೋಗಬೇಕು. ಹಾಗಿದ್ರೆ ಇದ್ರದ್ದು ಐತಿಹಾಸಿಕ ಹಿನ್ನೆಲೆ ಏನು ಅಂತ ನೀವು ಕೇಳೋದಾದರೆ, ಅದರ ಐತಿಹಾಸಿಕ ಹಿನ್ನೆಲೆ ಈ ಥರ ಇದೆ.
ಸಹ್ಯಾದ್ರಿ ಬೆಟ್ಟಗಳ ಮಡಿಲಲ್ಲಿ 9ನೇ ಶತಮಾನದ ಹಿಂದೆ ವಿಜಯನಗರದ ಸಾಮಂತರಾಗಿದ್ದಂಥ ಕೆಳದಿಯ ಸಂಸ್ಥಾನದ ಅರಸರು ವೆಂಕಟಪ್ಪ ನಾಯಕ ತನ್ನ ಆಡಳಿತ ಅವಧಿಯಲ್ಲಿ ಕಟ್ಟಿದ್ರು ಅಂತ ಇದನ್ನು ಹೇಳ್ತಾರೆ. ಈ ಸುಂದರವಾದಂಥ ಕವಲೇದುರ್ಗ ಕೋಟೆ ತುಂಬಾನೇ ಚೆನ್ನಾಗೂ ಇದೆ. ಇದು ಕೆಳದಿ ಸಂಸ್ಥಾನದ 4ನೆಯ ಹಾಗೂ ಕೊನೆಯ ರಾಜಧಾನಿ ಆಗಿತ್ತು ಅಂತ ಕೂಡ ಐತಿಹಾಸಿಕವಾಗಿ ನಾವು ಇದ್ರ ಬಗ್ಗೆ ಕೇಳ್ತೀವಿ. ಮತ್ತೆ ಇದನ್ನ ಭುವನಗಿರಿ ದುರ್ಗ ಮತ್ತು ಕವಲೇದುರ್ಗ ಅಂತಾನೂ ಕರೀತಾರೆ. ಸಾಂಸ್ಕೃತಿಕವಾಗಿ ಹೇಳಬೇಕು ಅಂದರೆ ಕವಲೇದುರ್ಗ ಎನ್ನುವುದು ಕಾವಲು ದುರ್ಗ ಎಂಬ ಹೆಸರಿನ ಅರ್ಥ ಆಗಿದೆ. ಇದು ಕರ್ನಾಟಕದ ಇತಿಹಾಸದಲ್ಲಿ ನಾಗರಖಂಡ ಬನವಾಸಿ ನಾಡು ಅಂತ ಕೂಡ ಖ್ಯಾತಿಯಾಗಿತ್ತಂತೆ. ಮಲೆನಾಡು ಪ್ರದೇಶದ ಕವಲೇದುರ್ಗ ಒಂದು ಐತಿಹಾಸಿಕ ತಾಣ ಅಂತಾನೆ ಸಿಕ್ಕಾಬಟ್ಟೆ ಫೇಮಸ್ ಆಗಿರೋದು. ಈ ಕವಲೇದುರ್ಗದ ಗಿರಿ ಪ್ರದೇಶ ಮತ್ತು ಮುಂಡಿಗೆ ತಮ್ಮ ಎಂಬ ಹಾಗೇನೆ ತೊಲೆ ತಮ್ಮ ಅನ್ನುವಂಥ ಸಹೋದರರ ಪಾಳೆಗಾರಿಕೆ ಇಲ್ಲಿ ಇತ್ತಂತೆ. ಹಾಗಾಗಿ ಇದು ತುಂಬ ಭದ್ರವಾದಂಥ ಕೋಟೆ ಆಗಿತ್ತಂತೆ. ಇಲ್ಲಿ ಯಾರಿಗೂ ಬರಬಾರ್ದು, ಇಲ್ಲಿ ಯಾರು ಬರೋಕ್ಕಾಗಬಾರ್ದು ಅಂತ ಇದನ್ನು ತುಂಬ ಭದ್ರವಾಗಿ ಕಟ್ಟಿದ್ರಂತೆ. ಈ ಅರಮನೆಯೂ ಕೂಡ ಇಲ್ಲಿ ಕಟ್ಟಿಸಿದ್ರಂತೆ. ಇದನ್ನು ಅಗ್ರಹಾರ ಅಂತ ಕರೀತಾ ಇದ್ರಂತೆ. ಇಲ್ಲಿ ಮತ್ತಿನ ಮಠ ಮತ್ತು ಶೃಂಗೇರಿ ಮಠದ ಉಪಮಠ, ಸುಭದ್ರವಾದ ಖಜಾನೆ ಅಂತೆಲ್ಲ ಇದನ್ನು ಕರೀತಾ ಇದ್ರು. ಇದು ಹೇಗೆ ಈ ಕೋಟೆ ಕಟ್ಟಿದ್ರು ಅಥವಾ ಯಾಕೆ ಈ ಕೋಟೆ ಕಟ್ಟಬೇಕು ಅಂತ ಅನಿಸ್ತು ಅಂತಂದರೆ, ಇಕ್ಕೇರಿಯ ವೆಂಕಟಪ್ಪ ನಾಯಕರು ತಾವು ಚಿಕ್ಕವರಿದ್ದಾಗ ಓದಿದ್ದು ಎಲ್ಲ ವಿಜಯನಗರದಲ್ಲಂತೆ. ಈ ವಿಜಯನಗರದ ರಾಜಧಾನಿ ಹಂಪಿ ಒಂದು ಅಪರೂಪದ ಪ್ರದೇಶ. ಈ ಹಂಪಿ ಥರದ್ದೇ ಇನ್ನೊಂದು ಸ್ಥಾನ ಇರಬೇಕು, ಅದೇ ಚೆನ್ನಾಗಿರಬೇಕು, ಅದು ನೋಡೋದಕ್ಕೆ ಹಂಪಿ ಥರನೇ ಇರಬೇಕು ಅಂತ ಅವ್ರಿಗೆ ಅನಿಸಿತ್ತಂತೆ. ಅದಕ್ಕೆ ಅವರು ಅದೇ ಥರ ಬಂದು ಇಲ್ಲಿ ಈ ಕವಲೇದುರ್ಗ ಕೋಟೆಯನ್ನು ಕಟ್ಟಿಸ್ತಾರೆ ಅಂತ ಒಂದು ಇತಿಹಾಸ ಇದೆ. ನೀವು ಚಿತ್ರದುರ್ಗದಲ್ಲಿ 7 ಸುತ್ತಿನ ಕೋಟೆ ಹೇಗೆ ನೋಡ್ತೀರೋ ಹಾಗೆ ಇದು 3 ಸುತ್ತಿನ ಕೋಟೆ. ಈ ಚಿತ್ರದುರ್ಗದ ರೀತಿಯಲ್ಲೇ ಬೆಟ್ಟದ ದಿಣ್ಣೆಗಳ ನೈಸರ್ಗಿಕ ಪ್ರಕೃತಿ ಏನಿದೆಯೋ ಅದೇ ರೀತಿ ಇಲ್ಲಿದೆ. ಆದರೆ ಅಲ್ಲಿ 7 ಸುತ್ತಿನ ಕೋಟೆ ಇದೆ, ಇಲ್ಲಿ 3 ಸುತ್ತಿನ ಕೋಟೆ ಇದೆ. ಮತ್ತು ಇನ್ನೊಂದು ವಿಶೇಷ ಅಂತಂದರೆ, ನಾನು ಆಗಲೇ ಹೇಳಿದೆ ಪೌರಾಣಿಕವಾಗಿ ಕೂಡ ನಿಮಗೆ ಈ ಪ್ಲೇಸ್ ಇಷ್ಟ ಆಗುತ್ತೆ ಅಂತ. ಇಲ್ಲಿ ಶಿಖರೇಶ್ವರ ಅಥವಾ ಶ್ರೀಕಂಠೇಶ್ವರ ಎಂಬ ಒಂದು ದೇವಾಲಯ ಕೂಡ ಇದೆ. ಈ ದೇವಾಲಯದ ವಿಶೇಷತೆ ಏನು ಅಂತಂದರೆ, ಗರ್ಭಗೃಹದೊಳಗೆ ಕಾಶಿಯಿಂದ ತಂದ ಅಮೃತ ಶಿಲೆಯ ವಿಶ್ವನಾಥೇಶ್ವರನ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆಯಂತೆ. ಇದ್ರ ಎದುರಿಗೆ ಒಂದು ನಂದಿ ಮಂಟಪ ಮತ್ತು ಒಂದು ಮುಖ ಮಂಟಪವೂ ಕೂಡ ಇದೆ. ನೋಡಿ, ನೀವು ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನಗಳ ಮುಂದೆ ಒಂದು ಧ್ವಜಸ್ತಂಭವನ್ನು ನೋಡ್ಬೋದು. ಆದರೆ ಈ ಪ್ಲೇಸಲ್ಲಿ ಮಾತ್ರ, ಈ ಪ್ರದೇಶದಲ್ಲಿ ಮಾತ್ರ 2 ಧ್ವಜಸ್ತಂಭವಿರುವಂಥ ವಿಚಾರವನ್ನು ನೀವು ನೋಡ್ತೀರಾ. ಅದಕ್ಕೆ ಈ ಕವಲೇದುರ್ಗ ತುಂಬಾ ವಿಶೇಷ ಅಂತ ಅನಿಸುತ್ತೆ. ಮತ್ತು ನಿಮಗೆ ಇಲ್ಲಿ ಇನ್ನೊಂದು ವಿಚಾರ ಏನು ಹೇಳೋದು ಅಂತ ಅಂದರೆ, ಈ ಪ್ಲೇಸಲ್ಲಿ ಯಾವುದು ಅದ್ಭುತ ಅಂತ ಅಂದರೆ, ಒಂದು ಕೆರೆ, ಒಂದು ಕೊಳ. ಇದು ತುಂಬ ಅದ್ಭುತ ಅನಿಸುತ್ತೆ. ಫೋಟೋದಲ್ಲೆಲ್ಲ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಿದ್ರೆ ಆ ಕೊಳದ ವಿಶೇಷತೆ ಏನು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಜೊತೆಗೆ ಆ ಕೊಳನೂ ಕೂಡ ನಿಮಗೆ ತೋರಿಸ್ತೀನಿ. ಆಲ್ರೆಡಿ ನಾವು ಅರ್ಧ ಕೋಟೆ ಹತ್ತುತ್ತಾ ಇದ್ವಿ, ಇನ್ನೇನು ಸ್ವಲ್ಪನೇ ಬಾಕಿ ಇರೋದು. ಆಲ್ರೆಡಿ ನಮಗೆಲ್ಲ ಸುಸ್ತಾಗ್ಬಿಟ್ಟಿತ್ತು, ಅಯ್ಯೋ ಸಾಕಪ್ಪ ಅಂತ. ಬಟ್ ಅಲ್ಲಲ್ಲಿ ಬೋರ್ಡ್ ಹಾಕಿದ್ದಾರೆ, ಇದ್ರ ಐತಿಹಾಸಿಕ ಹಿನ್ನೆಲೆ ಏನು, ಯಾರು ಕಟ್ಟಿದ್ರು, ಹೇಗೆ ಕಟ್ಟಿದ್ರು, ಎಷ್ಟು ಬಾರಿ ಇದ್ರ ಮೇಲೆ ಅಟ್ಯಾಕ್ ಆಯಿತು, ಅದನ್ನು ರಕ್ಷಿಸ್ಕೊಂಡಿದ್ದು ಹೇಗೆ, ದೇವಸ್ಥಾನಗಳಲ್ಲಿ ಹೇಗೆ ಪೂಜೆ ಸಲ್ಲಿಸ್ತಿದ್ರು, ಅದೆಲ್ಲ ಓದ್ಕೊಂಡು ಹೋಗ್ತಿದ್ರಿಂದ ಸ್ವಲ್ಪ ಸಮಯ ಹಾಗೆ ಪಾಸ್ ಆಗ್ತಾ ಇತ್ತು. ನಾನು ಆಗಲೇ ಹೇಳಿದೆ, ಇದು 3 ಸುತ್ತಿನ ಕೋಟೆ ಅಂತಂದರೆ ನೀವು ಯೋಚನೆ ಮಾಡಿ 3 ಕಿಲೋಮೀಟ್ರ್ ಕೂಡ ಇದೆ. ಒಂದೊಂದು ಕಿಲೋಮೀಟ್ರಿಗೆ ಒಂದೊಂದು ಸುತ್ತು ಅಂತ ಬರುತ್ತೆ. ಸೊ ನಾವು ಅದನ್ನೆಲ್ಲ ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಜೊತೆಗೆ ಅಲ್ಲಿ ಬರ್ತಾ ಇದ್ರಲ್ಲ ವಾಪಸ್ಸು, ಇವ್ರನ್ನೆಲ್ಲ ಕೇಳ್ತಾ ಇದ್ವಿ, ಇನ್ನೆಷ್ಟು ಹತ್ತಬೇಕು ಅಂತ. ಅವರು ಅಯ್ಯೋ ಇನ್ನೂ ಹತ್ತೋದು ತುಂಬ ಇದೆ, ಆದರೆ ಬಿಡಬೇಡಿ, ಹತ್ತಿ ತುಂಬ ವಾವ್ ಅನ್ನಂಗಿದೆ, ನೀವು ಅಲ್ಲಿಗೆ ಹೋಗಲೇಬೇಕು, ಇಷ್ಟು ದೂರನೇ ಬಂದಿದ್ದೀರಾ, ಇನ್ನೊಂದು ಸ್ವಲ್ಪ ಹೋಗಿ ಮೇಲ್ಗಡೆ ಹೋಗ್ತಿದ್ದಂಗೆ ಚೆನ್ನಾಗಿ ಅನಿಸುತ್ತೆ ಅಂತ. ನಿಜವಾಗ್ಲೂ ಹೌದು. ನಾವು ವಾಪಸ್ ಬರಬೇಕಾದ್ರೆ ನಾನು ವೇಣು ಅದನ್ನೇ ಮಾತಾಡ್ಕೊಂಡಿದ್ವು, ಇಷ್ಟು ನಡೆದ್ರೂ ಅಥವಾ ಇಷ್ಟು ಸ್ಟ್ರೈನ್ ಆದ್ರೂ ನಮಗೊಂದು ನೆಮ್ಮದಿ ಇದೆ ಅಲ್ವಾ ಅಂತ. ಅಂದರೆ ಅಷ್ಟು ಚೆನ್ನಾಗಿದೆ. ಮೇಲೆ ಹೋಗಿ ನಿಂತ್ಕೊಂಡ್ರೆ ನಮಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತಂದರೆ, ಇಡೀ ಪ್ಲೇಸು. ನೀವು ಕುಂದಾದ್ರಿ ಬೆಟ್ಟ ಕೇಳಿದ್ದೀರಾ ಅನ್ಕೊತೀನಿ. ಈ ಕುಂದಾದ್ರಿ ಬೆಟ್ಟ ಇಲ್ಲಿಂದ ಎಷ್ಟು ಅದ್ಭುತವಾಗಿ ಕಾಣುತ್ತೆ ಅಂತಂದರೆ, ನಿಜವಾಗ್ಲೂ ಕೂಡ ನಮಗೆ ಆ ಕುಂದಾದ್ರಿ ಬೆಟ್ಟದಲ್ಲಿ ಇದ್ದಾಗ, ಅಂದರೆ ಅಲ್ಲೇ ನಾವು ಹತ್ತಿದಾಗ ಅದರ ಪ್ರಕೃತಿ ಸೌಂದರ್ಯ ಕಾಣಲ್ಲ. ಇಲ್ಲಿ ಮಾತ್ರ ನಮಗದು ವಾವ್ ಅನಿಸುತ್ತೆ. ನಾನು ಆಗಲೇ ಹೇಳ್ತಾ ಇದ್ದಲ್ಲ ದೇವಸ್ಥಾನ ಇದೆ ಅಂತ, ಅದಿದೆ ದೇವಸ್ಥಾನ. ಅದರ ಪೌರಾಣಿಕ ಹಿನ್ನೆಲೆ ಮತ್ತು ಐತಿಹಾಸಿಕ ಹಿನ್ನೆಲೆ ಕೂಡ ನಾನು ಹೇಳ್ತಾ ಇದ್ದೆ.
ಎರಡೆರಡು ನಂದಿ ಧ್ವಜ ಇದೆ ಅಂತ, ಅದು ಇದೇ ದೇವಸ್ಥಾನ. ಸ್ವಲ್ಪ ಹಳೇದು ಅಂತ ಅನಿಸುತ್ತೆ, ಹಳೇದೇನೆ, ಆದರೆ ಏನು ಸಮಸ್ಯೆ ಆಗಿಲ್ಲ. ಬಟ್ ಇಲ್ಲಿ ಪೂಜೆ ಎಲ್ಲ ನಡೆಯುತ್ತಾ ಅಂತ ಅಂದರೆ ಇಲ್ಲ, ಪೂಜೆ ಏನೂ ನಡೆಯಲ್ಲ. ನಾವು ನೋಡಿದ ಹಾಗೇ ಅಲ್ಲಿ ಬಾಗಿಲು ಹಾಕಿತ್ತು. ಎರಡು ನಂದಿ ಧ್ವಜ ನೀವು ನೋಡ್ತಾ ಇದ್ರಿ. ಯಾಕಿದೆ ಏನಿದೆ ಅನ್ನೋದು ಕೂಡ ನಾನು ಹೇಳ್ತಾ ಇದ್ದೆ, ಇದು ಅವರ ವಿಶೇಷತೆ ಅಂತೆ. ಹಾಗಾಗಿ 2 ನಂದಿ ಧ್ವಜ ಇದೆ. ನಾರ್ಮಲಾಗಿ ನಾವು ಎಲ್ಲೇ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಒಂದೇ ಇರೋದು. ನೋಡಿ ಅಲ್ಲಿ ಮೇಲೆ ನಿಂತಿದ್ದಾರಲ್ಲ, ಅಲ್ಲಿವರೆಗೂ ನಾವಿನ್ನೂ ಹತ್ತಬೇಕು, ಇನ್ನೂ ಹತ್ತಿಲ್ಲ. ಅಲ್ಲಲ್ಲಿ ನಿಂತ್ಕೊಳ್ಳೋದು, ಸ್ವಲ್ಪ ರೆಸ್ಟ್ ತಗೊಳ್ಳೋದು. ಮಳೆ ಬೇರೆ ಬರ್ತಾ ಇತ್ತು, ನೀರು ಹನಿತಾ ಇತ್ತು. ಒಂದೊಂದು ಪ್ಲಾಸ್ಟಿಕ್ ಕವರ್ ತೊಗೊಬಿಟ್ಟಿದ್ವಿ, ನಾವೆಲ್ಲ ಹಾಕ್ಕೊಂಡು ಅದನ್ನು ಹೋಗ್ತಾ ಇದ್ವಿ. ಸೊ ನಾವೀಗ ಹೋಗ್ತಾ ಇರೋದು ಅದೇ ಫೈನಲ್ ಪ್ಲೇಸ್. ನಾನು ಆಗಲೇ ಹೇಳಿದ್ನಲ್ಲ, ಅಲ್ಲಿ ಕೆರೆ ಥರ ಇದೆ ಅಂತ. ಆ ಕೆರೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ, ಯೂಶ್ವಲಿ ನಾವು ನೀಲಿ ಬಣ್ಣದ ನೀರು ನೋಡಿರ್ತೀವಿ, ಮತ್ತು ಗ್ರೀನ್ ನೋಡಿರ್ತೀವಿ, ಮತ್ತು ಈ ಕೆಸರೆಲ್ಲ ಇದ್ದರೆ ರೆಡ್ಡು ನೋಡಿರ್ತೀವಿ. ಇಲ್ಲೂ ಹಾಗೇ ಆ ನೀರು ಎಷ್ಟು ಒಂಥರ ಸ್ವಚ್ಛವಾಗಿತ್ತು, ಅಥವಾ ಆ ಕಲರ್ ಎಷ್ಟು ಇದ್ದಿತ್ತು ಅಂತಂದರೆ ನನಗಂತೂ ನೋಡ್ತಾನೆ ಇರಬೇಕು ಅಂತ ಅನಿಸ್ತಿತ್ತು. ಇಳಿಯೋಕ್ಕೆ ಹೋಗಲಿಲ್ಲ, ಇಳಿಬೇಡಿ ಅಂತ ಹೇಳಿದರು, ಮತ್ತು ಅಲ್ಲಿ ಇಳಿಬಾರ್ದು ಅಂತಲೂ ಕೂಡ ಬೋರ್ಡ್ ಹಾಕಿದರು. ನೋಡಿ ಆ ಫಾಗು, ಆ ಮಂಜು ಎಲ್ಲ ಹೆಂಗೆ ಅಲ್ಲಿ ಆವರಿಸ್ಕೊಂಡಿತ್ತು ಅಂತಂದರೆ, ಅಲ್ಲಿ ಆ ಪ್ಲೇಸಿಗೆ ಆ ಟೈಮಲ್ಲಿ ಹೋದಾಗಲೇ ನಿಮಗೂ ಅದು ಫೀಲ್ ಆಗುತ್ತೆ. ಸೊ ನೀವೇನಾದರೂ ಪ್ಲ್ಯಾನ್ ಮಾಡೋದಿದ್ರೂ ಮಳೆಗಾಲದ ಟೈಮಲ್ಲಿ ಅಥವಾ ಈ ಚಳಿಗಾಲದ ಟೈಮಲ್ಲೇ ಹೋಗಿ, ಅವಾಗ ಒಂದು ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ನಮಗೆ ಈ ಬಿಸಿಲಂದರೆ ಏನು ಅಂದರೆ ಹತ್ತಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಯಾಕಂದರೆ ತೀರಾ ಕಷ್ಟ ಆಗುತ್ತೆ. ಯಾಕಂದರೆ ಇದು ಬೆಟ್ಟದಲ್ಲಿ ಅಂದರೆ ಹೈಟಲ್ಲಿ ಇರೋದ್ರಿಂದ ಬಿಸಿಲು ನಮಗೆ ತುಂಬಾ ರಾಚುತ್ತೆ, ಹಾಗಾಗಿ ಸಮಸ್ಯೆ ಆಗ್ಬೋದು. ಸೊ ಈಗ ನಾವು ಫೈನಲಾಗಿ ಹೋಗ್ತಾ ಇರುವಂಥ ಪ್ಲೇಸ್ ಅದು ಕೆರೆ ಇರೋದು. ಮತ್ತು ಇಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದರೆ, ಈ 7 ಮೇಲೆ ಇವ್ರಿಗೆ ತುಂಬ ಪ್ರೀತಿ ಇತ್ತು ಅಂತ ಕಾಣಿಸುತ್ತೆ. 7 ಹೆಡಿಗ ನಾಗರ ಶಿಲೆ ಇದೆ, 7 ಕೆರೆಗಳು ಈ ಥರ ಎಲ್ಲ ಇರೋದು. ಸೊ ಆ 7 ಕೆರೆಯಲ್ಲಿ ಇವಾಗಿರೋದು ಒಂದು ಕೆರೆ, ಇದು ವಿಶೇಷವಾದಂಥ ಕೆರೆ ಅಂತ ಹೇಳ್ತಾರೆ. ಆಮೇಲೆ ಈಗ ನಾವು ಹೋಗ್ತಾ ಇದ್ದೀವಲ್ಲ, ಇಲ್ಲಿ ಒಂದು ಅರಮನೆ ಇತ್ತು. ಅಂದರೆ ಇಷ್ಟು ಹೈಟಿಗೆ ಬಂದ ಮೇಲೆ ಫೈನಲ್ ಆಗಿ ನಮಗೆ ಸಿಗೋದು ಅರಮನೆಯನ್ನು ಕಟ್ಕೊಂಡಿದ್ರಂತೆ. ಈ ಅರಮನೆ ಎಷ್ಟು ಅಂತಂದರೆ ಸುಮಾರು ಒಂದು ಅರ್ಧ ಎಕರೆ ಇದೆ ಅಂತ ಹೇಳ್ತಾರೆ. ಅರ್ಧ ಎಕರೆ ಈ ಅರಮನೆ ಇರೋದು. ಈಗೇನು ನಿಮಗೆ ಅಲ್ಲಿ ಅರಮನೆ ಕಾಣಿಸಲ್ಲ, ನಾನೀಗ ನೆಕ್ಸ್ಟ್ ಅದೇ ಪ್ಲೇಸಿಗೆ ಹೋಗ್ತಾ ಇರೋದು ನೋಡಿ ನಿಮಗೆ ಕಾಣಿಸುತ್ತೆ. ಅಂದರೆ ಕಂಬಗಳು ಮಾತ್ರ ಕಾಣಿಸೋಕ್ಕೆ ಸಿಗೋದು, ಈಗ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಅರಮನೆ ಅಂತ ಇತ್ತು ಅಂತಲೇ ನಮಗೆ ಗೊತ್ತಾಗಲ್ಲ, ಕಂಬಗಳು ಮಾತ್ರ ಗಟ್ಟಿಯಾಗಿ ಉಳ್ಕೊಂಡಿದೆ. ಗೋಡೆ ಥರ ಎಲ್ಲ ಕಟ್ಟಿದ್ದೆಲ್ಲ ಬಿದ್ದೋಗ್ಬಿಟ್ಟಿದೆ, ಅಲ್ಲೇನೂ ಇಲ್ಲ. ಕುರುಹು ಒಂದಷ್ಟು ಸಿಕ್ಕಿದೆ. ಇತ್ತೀಚೆಗಷ್ಟೇ ಏನೋ ಪುರಾತತ್ವ ಇಲಾಖೆಯವರು ಹೋಗಿದ್ರಂತೆ, ಆಗ ಅಲ್ಲಿ ನೋಡುವಾಗ ಈ ಕೆರೆಗಳಿದೆ ಮತ್ತು ಈ ಅರಮನೆ ಇದೆ, ಇದೆಲ್ಲವೂ ಅವ್ರಿಗೂ ಕೂಡ ಗೊತ್ತಾಗಿರೋದು. ನಂಗೆ ಇಷ್ಟು ನಡ್ಕೊಂಡು ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಸುಸ್ತು ಆಗಿ ಹೋಗಿತ್ತು. ಅಯ್ಯೋ ಇಷ್ಟೊತ್ತಿಗಪ್ಪ ತಲುಪ್ತೀವಿ, ಇನ್ನೂ ಎಷ್ಟು ಹತ್ತಬೇಕು ಅಂತ ನೋಡ್ತಾ ಇದ್ದೆ, ಅಂದಾಜು ಮಾಡ್ತಿದ್ದೆ. ಯಾಕಂದರೆ ಬೆಂಗಳೂರಿಂದ ಬೇರೆ ಟ್ರಾವೆಲ್ ಮಾಡ್ಕೊಂಡು ಹೋಗಿದ್ದು, ಸಿಕ್ಕಾಪಟ್ಟೆ ಸುಸ್ತು ಆಗಿತ್ತು. ಆದರೆ ಮಗ ಫುಲ್ ಜೋಶಲ್ಲಿ ಇದ್ನಲ್ಲ, ಮತ್ತು ಅವ್ನ ಜೋಶಿಗೆ ಯಾಕೆ ಬೇಜಾರು ಮಾಡೋದು ಅಂತ ಅವನ ಜೊತೆಗೆ ನಾನು ಜೈ ಅಂತ ಹೋಗ್ತಾ ಇದ್ದೆ. ಸೊ ಮುಂದೆ ಅರಮನೆ ಇದೆ, ಹೋಗಿ ಅಂತ ತುಂಬ ಜನ ಹೇಳ್ತಿದ್ರಿಂದ ನೋಡೋಣ ಅರಮನೆ ಹೇಗಿದೆ ಅಂತ ಹೋದ್ವಿ. ಅದೇ ನಾನು ಆಗಲೇ ಹೇಳ್ದಂಗೆ ನಿಮಗೆ ಅಲ್ಲಿ ಜಸ್ಟ್ ಈಗ ಕಲ್ಗಳು ಕಾಣುತ್ತೆ ಅಷ್ಟೇ, ಇಲ್ಲೊಂದು ಅರಮನೆ ಇತ್ತು ಅನ್ನೋದಕ್ಕೆ. ನೋಡಿ ಇದೇನೆ, ಅರ್ಧ ಎಕರೆ ಇದೆ. ಬಟ್ ಆಗಲೇ ಎಷ್ಟು ಪ್ಲ್ಯಾಂಡಾಗಿ ಕಟ್ಟಿದ್ದಾರೆ ಅಂತ ಅನಿಸ್ತು. ಅದೆಲ್ಲ ಅಲ್ಲಿ ಹೇಳ್ತಾ ಇದ್ರು. ಅಂದರೆ ಒಂದು ಸ್ನಾನದ ಮನೆ ಅಂತೆ, ಆಮೇಲೆ 8 ಕೊಠಡಿ ಇದೆ. ಆಮೇಲೆ ಇಲ್ಲಿ ಒಲೆ, ಆವಾಗಲೇ ಒಲೆ ಎಲ್ಲ ಮಾಡಿದ್ದು ಈ ಥರದ್ದೆಲ್ಲ, ಅದೆಲ್ಲ ರೂಮ್ ಥರ ಇದೆಯಲ್ಲ ನೋಡಿ, ಇದೆಲ್ಲನೂ ಕೂಡ ಅರಮನೆ. ಈಗ ಇಷ್ಟೇ ಇರೋದು, ಅಡಿಪಾಯಗಳು ಮಾತ್ರ ಉಳ್ಕೊಂಡಿದೆ. ಎಷ್ಟು ಭದ್ರವಾಗಿದೆ ಅಂತ ನೋಡಿ. ಇಲ್ಲಿ ತನಕ ಅದು ಹೆಂಗೆ ಕಲ್ಲೆಲ್ಲ ತಂದರು ಅಥವಾ ಅದು ಹೆಂಗೋ ಏನೋ ಗೊತ್ತಿಲ್ಲ. ಅರ್ಧ ಎಕರೆಲಿ ಒಂದು ಅರಮನೆನ ಆಗಿನ ಕಾಲದಲ್ಲೇ ಕಟ್ಟಿದ್ದಾರೆ ಅಂತಂದರೆ ಅದು ಎಷ್ಟು ದಿನ ಬೇಕಾಗಿರ್ಬೋದು, ಅದು ಎಷ್ಟು ಜನ ಬೇಕಾಗಿರ್ಬೋದು, ಎಷ್ಟು ಭದ್ರವಾಗಿ ಕಟ್ಟಿರ್ಬೋದು. ಅದು ಕಲ್ಲು ನೋಡಿ ಯಾವ ಥರ ಇದೆ ಅಂತ, ಎಷ್ಟು ಗಟ್ಟಿಯಾದಂಥ ಕಲ್ಲುಗಳು ಅಂತ. ಸೊ ಅಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಅರಮನೆ. ಈ ಅರಮನೆಯಿಂದ ಒಂದು ಸ್ವಲ್ಪ ಹಿಂಗೆ ಪಕ್ಕಕ್ಕೆ ಹೋಗ್ತಾ ಇದ್ದಂಗೆ ನಾನು ಆಗಲೇ ಹೇಳಿದ್ನಲ್ಲ, ಆ ಕೆರೆ ಕಾಣಿಸೋದು. ಆ ಕೆರೆನೂ ಕೂಡ ತುಂಬ ದೊಡ್ಡದು ಕೆರೆ. ಆ ಕೆರೆನೂ ಕೂಡ ನನಗೆ ಅದು ಮೊದಲಿಗೆ ಅನಿಸ್ಲಿಲ್ಲ ಇದು ಇಷ್ಟು ದೊಡ್ಡ ಕೆರೆನಾ ಅಂತ. ಇಲ್ಲೇ ನಂದಿ ವಿಗ್ರಹ ಎಲ್ಲ ಇತ್ತು. ಮೋಸ್ಟ್ಲಿ ಬೆಳಗ್ಗೆ ಎದ್ದಿದ ತಕ್ಷಣ ಅಲ್ಲಿ ಕೆಳಗಡೆ ದೇವಸ್ಥಾನ ನೋಡಿದ್ವಲ್ಲ, ಆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಬಂದು ಇಲ್ಲಿರ್ತಿದ್ರಂತೆ. ಮತ್ತು ಆ ಕೆರೆಯಲ್ಲಿ ಹೇಗೆ ಅಂತಂದರೆ, ಈ ಮಳೆ ಕೊಯ್ಲು ಪದ್ಧತಿ ಅಂತ ಹೇಳ್ತಾರೆ, ಗೊತ್ತಲ್ವ ನಿಮಗೆ? ಈ ಮಳೆ ಇಳಿಜಾರು ಪ್ರದೇಶದಿಂದ ಬರುವಂಥ ಎಲ್ಲ ನೀರೂ ಇದೇ ಕೆರೆಗೆ ಹೋಗೋದು, ಪ್ಲಸ್ಸು ಆ ಕೆರೆಯಲ್ಲೇ ನೀರು ಹಾಗೆ ಭೂಮಿಗೆ ಬತ್ತೋದು. ಹಾಗಾಗಿ ಅಲ್ಲಿ ಯಾವಾಗ್ಲೂ ನೀರಿರುತ್ತಂತೆ. ನೀರು ಸ್ವಚ್ಛವಾಗೂ ಇರುತ್ತೆ ಮತ್ತು ಕ್ಲಿಯರಾಗೂ ಕೂಡ ಇರುತ್ತೆ ಅನ್ನೋದನ್ನು ಹೇಳ್ತಾ ಇದ್ರು. ಅಲ್ಲಿ ಈಗೆಲ್ಲ ಈಜೊಡಿಯೋಕ್ಕೆಲ್ಲ ಬಿಡ್ತಿದ್ರಂತೆ. ಬಟ್ ಇವಾಗ ಮಳೆ ಸೀಸನ್ ಆಗಿದ್ದರಿಂದ ತುಂಬ ನೀರಿತ್ತಲ್ಲ, ಸುಮ್ಮನೆ ಯಾಕೆ ರಿಸ್ಕು ಅಂತ ಯಾರಿಗೂ ಹೋಗೋದಕ್ಕೆ ಬೇಡ ಅಂತ, ಮತ್ತು ಅಲ್ಲಿ ತುಂಬ ಜಾರ್ತಾ ಇತ್ತು. ನೋಡಿ ಇದೇ ಕೆರೆ. ಇಲ್ಲಿ ಆಗ ರಾಣಿ ಅವರೆಲ್ಲ ಬಂದು ಇಲ್ಲಿ
ಜಲ ಕ್ರೀಡೆ ಆಡಿ ಹೋಗ್ತಿದ್ರಂತೆ. ಸೊ ಅದಕ್ಕೆ ಅಂತಲೇ ಈ ಕೆರೆಯ ವ್ಯವಸ್ಥೆಯನ್ನು ಮಾಡಿರೋದು. ಬಟ್ ಇದೊಂಥರ ಡಿಫ್ರೆಂಟ್ ಆಗಿದೆ. ಅಲ್ಲಿ ನೀರಿನ ಕಲರು ಅದೆಲ್ಲ ನೋಡಿದಾಗ ಒಂಥರ ಖುಷಿ ಅನಿಸ್ತಾ ಇತ್ತು. ಇದು ಎಷ್ಟೋ ಎಕರೆ ಇದೆ ಅಂತ ಹೇಳ್ತಾಯಿದ್ರು, ಎಷ್ಟೋ ದೊಡ್ಡದಿದು ಅಂತ ಹೇಳ್ತಾಯಿದ್ರು. ನೋಡಿ ಇದು ಎಷ್ಟು ಡೌನಲ್ಲಿದೆ ಅಂತ. ಈ ಹೈಟಿಂದ ಎಲ್ಲ ನೀರು ಬಂದು ಆ ಕೆರೆಗೆ ಹೋಗುತ್ತೆ ಮತ್ತು ಆ ಕೆರೆ ನೀರು ಆ ಭೂಮಿಗೆ ಸೇರುತ್ತೆ. ಯಾವಾಗಲೂ ಬತ್ತೇ ಇಲ್ವಂತೆ, ಯಾವಾಗಲೂ ನೀರು ಇದ್ದೇ ಇದೆಯಂತೆ. ಈಗ ಮಳೆ ಬೇರೆ ಇರೋದ್ರಿಂದ ತುಂಬ ನೀರು ತುಂಬಿಕೊಂಡಿದೆ. ಇದು ಕವಲೇದುರ್ಗದ ಲಾಕ್ಸ್. ನಿಮ್ಗೆ ಇಷ್ಟ ಆಯಿತಾ? ಕಮೆಂಟ್ ಮಾಡೋದನ್ನು ಮರಿಬೇಡಿ.